ಇನ್ನು ನಿನ್ನೆ ಕೆಸಿ ವೇಣುಗೋಪಾಲ್ ಎದುರಲ್ಲೇ ಸಿದ್ದು ಮೇಲೆ ಸಮರವನ್ನ ಸಾರಲಾಗಿತ್ತು. ಸಿದ್ದುನ ತರಾಟೆಗೆ ತಗೊಂಡಿದ್ರು ಮುನಿಯಪ್ಪ. ಏಕವಚನದಲ್ಲೇ ಕೆಎಚ್ ಮುನಿಯಪ್ಪ ವಾಗ್ದಾಳಿಯನ್ನ ನಡೆಸಿದ್ರು ಸಿದ್ದರಾಮಯ್ಯ ಅವ್ರನ್ನ, ಜೊತೆಗೆ ದಿನೇಶ್ ಗುಂಡೂರಾವ್ ಇಬ್ರನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಮೇಲೆ ಅವರು ಟಾರ್ಗೆಟ್ ಮಾಡಿ ಮಾತಾಡಿದ್ದು, ಏಕವಚನ ಎಲ್ಲ ಪ್ರಯೋಗ ಮಾಡಿದಿದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಂಡಿತ್ತು. ಅಲ್ಲಿ ರಮೇಶ್ ಕುಮಾರ್ ವಿಚಾರವಾಗಿ ಫೈಟ್ ನಡೆದಿದ್ದು. ನಿನ್ನೆ ಮೀಟಿಂಗ್ ಆಗ್ತಾ ಇದ್ದಂತ ಟೈಮ್ ನಲ್ಲಿ ಮಾಜಿ ಸ್ಪೀಕರ್ ಬಗ್ಗೆ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು ಮುನಿಯಪ್ಪ ಅವರು. ರಮೇಶ್ ಕುಮಾರ್ ಪಕ್ಷ ದ್ರೋಹಿ ಅಂತ ಕೂಡ ಅವರು ಅಲ್ಲಿ ಉಲ್ಲೇಖ ಮಾಡಿದ್ರು. ಮಾತಾಡುವಂತ ಟೈಮ್ ನಲ್ಲಿ ರಮೇಶ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಆ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ ನೋಡ್ಕೊಂಡು ನೀನೆಂಥ ನಾಯಕ, ನಿನ್ನನ್ನ ನೋಡ್ಕೋತೀನಿ ಅಂತ ಸಿದ್ದರಾಮಯ್ಯ ವಿರುದ್ಧವಾಗಿ ಮುನಿಯಪ್ಪ ಅವರು ಗರಂ ಆಗಿ ಏಕವಚನದಲ್ಲಿ ಬಳಕೆಯನ್ನ ಮಾಡಿದ್ರು. ಸೊ ರಮೇಶ್ ಕುಮಾರ್ ಅಂಡ್ ಟೀಮೇ ನನ್ನ ಸೋಲಿಗೆ ಕಾರಣ ಅನ್ನೋದನ್ನ ಮುನಿಯಪ್ಪ ಇನ್ನೂ ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ. ನಾನು ದೂರೆಲ್ಲ ಕೊಟ್ಟಿದ್ದೆ, ಈ ಬಗ್ಗೆ ಚರ್ಚೆ ಎಲ್ಲ ಬಹಿರಂಗವಾಗಿ ಆಗಿತ್ತು, ಆದ್ರೆ ನೀವು ಕ್ರಮ ಕೈಗೊಂಡಿದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ನೀನೆಂತ ನಾಯಕ ಅಂತ ಅವರು ಕೇಳಿದ್ರು ಮುನಿಯಪ್ಪ ಅವರು ಸಿದ್ದರಾಮಯ್ಯಗೆ. ಆಗ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. ನನ್ನನ್ನೇನ್ ನೋಡ್ಕೋತೀಯ ನೀನು ಅಂತ ಸಿದ್ದರಾಮಯ್ಯ ಕೇಳಿದ್ರು. ಸೊ ಇವರಿಬ್ಬರ ವಾಗ್ವಾದ ಎಲ್ಲಿ ತನಕ ಹೋಗಿತ್ತು, ಯಾವ ಹಂತದ ತನಕ ಹೋಗಿತ್ತು, ಯಾವ ಲೆವೆಲ್ ತನಕ ರೀಚ್ ಆಗಿತ್ತು ಅಂದ್ರೆ ಇನ್ನೇನು ಕೈ ಮಿಲಾಯಿಸಬೇಕಾಗಿತ್ತು. ಅಂತ ಟೈಮ್ ನಲ್ಲಿ ಅಲ್ಲೇ ಇದ್ದಂತ ಕೆಸಿ ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ರು. ಈಗ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಾವು ಮಾತಾಡ್ತಿರೋದು, ಅದ್ರ ಬಗ್ಗೆ ಅಷ್ಟೇ ನೀವು ಮಾತಾಡಬೇಕು, ಇಂಥ ಗಲಾಟೆಗಳೆಲ್ಲ ಇಲ್ಲಿ ಬೇಡ ಅಂತ ಸಮಾಧಾನ ಮಾಡಿದ್ರು. ಹಾಗಾದ್ರೆ ನಿನ್ನೆಯ ಕಾಂಗ್ರೆಸ್ ಸಭೆಯಲ್ಲಿ ಯಾವ ರೀತಿಯಲ್ಲಿ ವಾಗ್ವಾದ ನಡೆದಿತ್ತು ಅನ್ನೋದನ್ನ ಈಗ ನೋಡೋಣ. ಚುನಾವಣೆಯಲ್ಲಿ ರಮೇಶ್ ಕುಮಾರ್ ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ ಅಂತ ಫಸ್ಟ್ ಮುನಿಯಪ್ಪ ಅವರು ಪ್ರಸ್ತಾಪ ಮಾಡ್ತಾರೆ. ನನ್ನ ವಿರುದ್ಧ ಕೆಲಸ ಮಾಡಿ ನನ್ನನ್ನ ಸೋಲಿಸ್ಬಿಟ್ಟ, ರಮೇಶ್ ವಿರುದ್ಧ ನೀವೇನ್ ಕ್ರಮ ಕೈಗೊಂಡಿದ್ದೀರಿ ಮೊದಲು ಅದನ್ನ ನೀವು ಹೇಳಿ ಅಂತ ಸಭೆಯಲ್ಲಿ ಆ ಪ್ರಶ್ನೆಯನ್ನ ಮುಂದಿಡ್ತಾರೆ. ಅಷ್ಟೇ ಅಲ್ಲ, ರಮೇಶ್ ಕುಮಾರ್ ಪಕ್ಷದ್ರೋಹಿ ಕೆಲಸವನ್ನ ಮಾಡಿದ್ದಾನೆ ಅಂತ ಏಕವಚನಲ್ಲಿ ಪ್ರಯೋಗ ಮಾಡ್ತಾರೆ. ಅವನನ್ನ ಜೊತೆಲಿ ಹಾಕೊಂಡು ನೀವು ಸುತ್ತಾಡ್ತಾ ಇದ್ದೀರಾ, ಅವನಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಎಲ್ಲಾ ಸಭೆಗಳಲ್ಲಿ ನಿಮ್ಮ ಪಕ್ಕದಲ್ಲೇ ಅವನನ್ನ ನೀವು ಕೂರಿಸ್ಕೊಂಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಮೊದಲು ಅವನ ವಿರುದ್ಧ ಕ್ರಮವನ್ನ ನೀವು ಕೈಗೊಳ್ಳಿ, ಏನ್ ಕ್ರಮ ಕೈಗೊಂಡಿದ್ದೀರಾ, ಪಕ್ಕದಲ್ಲಿ ಕಳ್ಳನನ್ನ ಕೂರಿಸ್ಕೊಂಡು ಓಡಾಡ್ತಾ ಇದೀಯಾ, ನೀನೆಂಥ ನಾಯಕ ಅಂತ ಸಿದ್ದರಾಮಯ್ಯಗೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ನಿನ್ನನ್ನ ನೋಡ್ಕೊಂಡೇ ಬಿಡ್ತೀನಿ ಅಂತ. ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ, ನನ್ನನ್ನೇನ್ ನೀನ್ ನೋಡ್ಕೊಳ್ತೀಯಾ, ಅವರು ಕೂಡ ಏಕವಚನದಲ್ಲೇ ಕೇಳ್ತಾರೆ. ಇನ್ನು ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಸರ್ ಸುಮ್ನಿರಿ ಅಂತ ಹೇಳ್ತಾರೆ. ಇಲ್ಲಿ ನಡೀತಾ ಇರೋದು ಚುನಾವಣಾ ಸಮಿತಿ ಸಭೆ, ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡೋದಕ್ಕೆ ಅಂತ ಈ ಮೀಟಿಂಗ್ ಕರೆದಿರೋದು. ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತ್ರ ನಾವು ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡೋಣ, ಅದನ್ನು ಬಿಟ್ಟು ಅನಗತ್ಯವಾಗಿ ನೀವು ಈ ರೀತಿ ಕಿತ್ತಾಡಬೇಡಿ, ನೀವಿಬ್ರು ಈ ರೀತಿ ಕಿತ್ತಾಡ್ಕೊಂಡ್ರೆ ಏನ್ ಸಂದೇಶ ಹೋಗುತ್ತೆ ಗೊತ್ತಾ ಅಂತ ಕೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತಲ್ಲ, ಅವಾಗಿನಿಂದಲೂ ಕೂಡ ಟಾರ್ಗೆಟ್ ಸಿದ್ದರಾಮಯ್ಯ ಅಂತ ಒಂದ್ ಕಡೆ ಜೆಡಿಎಸ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಸ್ವಪಕ್ಷೀಯರು ಕೂಡ ಹೈಕಮಾಂಡ್ ಲೆವೆಲ್ ತನಕ ಹೋಗಿ ದೂರನ್ನು ಕೊಟ್ಟು ಬಂದಿದ್ದಾಯ್ತು. ಸೊ ಈ ನಿನ್ನೆ ಏನಾಯ್ತು ಕಾಂಗ್ರೆಸ್ ಸಭೆಯಲ್ಲಿ, ಏನ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಟೈಮ್ ನಲ್ಲಿ ವಾಗ್ವಾದ, ಅದು ಪ್ರೀ ಪ್ಲಾನ್ಡ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವ್ರನ್ನ ಶತಾಯಗತಾಯ ಸೈಡಿಗೆ ತಳ್ಳಬೇಕು, ಸೈಲೆಂಟ್ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು, ಸೀನಿಯರ್ಸ್ ಯಾವ ರೀತಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ವರ್ಸಸ್ ಸಿದ್ದು ಟೀಮ್ ನಡುವೆ ಇದೀಗ ಯುದ್ಧ ಆರಂಭವಾಗಿದೆ. ಈ ಆಂತರಿಕ ಯುದ್ಧ ಮನೆಯೊಳಗಿನ ಕಿಚ್ಚನ್ನ ಮನೆಯನ್ನೇ ಸುಡುತ್ತೆ ಅನ್ನೋ ಸ್ಥಿತಿಗೆ ನಿರ್ಮಾಣವಾಗಿದೆ. ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಣ ಇರುವುದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸೀನಿಯರ್ಸ್ ಅವರ ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ ಮಾಡಲು ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಮಹತ್ತರ ಸಭೆ ನಡೆದಿದೆ. ಈ ಸಭೆಯಲ್ಲಿ ಮಾಜಿ ಸಚಿವ ಕೃಷ್ಣ ಬೈರೇಗೌಡ, ಎಂಎಲ್ಸಿಗಳಾದ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ಸೇರಿದಂತೆ 10ಕ್ಕೂ ಹೆಚ್ಚು ನಾಯಕರು ಉಪಸ್ಥಿತರಿದ್ದಾರೆ. ಈಗಾಗಲೇ ಸೀನಿಯರ್ಸ್ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಹೈಕಮಾಂಡ್ಗೆ ದೂರು ನೀಡುವಂತದ್ದು, ಕರ್ನಾಟಕ ಕಾಂಗ್ರೆಸ್ ಅನ್ನು ಹಿಡಿತಕ್ಕೆ ತೆಗೆದುಕೊಳ್ತಿದ್ದಾರೆ ಎಂಬ ಗಂಭೀರ ದೂರು ನೀಡುವುದು ಮತ್ತು ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣವಾಗಿರುವ ಪತನಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಈಗಾಗಲೇ ಒಂದು ಹಂತದ ದೂರನ್ನು ಕೊಟ್ಟಿದ್ದಾರೆ. ಇದೀಗ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸೀನಿಯರ್ಸ್ ಅವರು ಕರ್ನಾಟಕ ಕಾಂಗ್ರೆಸ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ಆ ಮುಖಾಂತರ ಸಿಎಲ್ಪಿ ನಾಯಕತ್ವ ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಅವರ ಆಟೋಟಾಪಕ್ಕೆ ಕಡಿವಾಣ ಹಾಕಬೇಕು, ಮತ್ತೆ ಸೀನಿಯರ್ಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ನಾಯಕತ್ವವನ್ನು ವಹಿಸಿಕೊಳ್ಬೇಕೆಂಬ
ಇದೀಗ ಸ್ಟ್ರಾಟಜಿನ ಮಾಡ್ತಿದ್ದಾರೆ. ಈ ಸ್ಟ್ರಾಟಜಿಗೆ ಸಂಬಂಧಪಟ್ಟಾಗೆ ಇದೀಗ ಪ್ರತಿ ಸ್ಟ್ರಾಟಜಿಯನ್ನು ಮಾಡಲು ಇದೀಗ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಣದ ನಾಯಕರುಗಳು ಈಗ ಸಭೆಯನ್ನು ನಡೆಸಿದ್ದಾರೆ. ಪ್ರತಿಯಾಗಿ ಮತ್ತೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಟೀಮ್ ಕೂಡ ದೂರು ನೀಡುವ ಸಂಬಂಧಪಟ್ಟಾಗೆ ಸಮಾಲೋಚನೆ ನಡೆದಿದೆ. ಅಲ್ಲದೆ ಪ್ರಮುಖವಾಗಿ ಸೀನಿಯರ್ಸ್ ಹೋರಾಟಕ್ಕೆ ಪ್ರತಿ ಹೋರಾಟ ಮಾಡುವಂಥದ್ದು ಮತ್ತು ಅವರ ರಣತಂತ್ರಕ್ಕೆ ಪ್ರತಿತಂತ್ರ ಎಣಿಯುವಂಥದ್ದು. ಒಂದು ವೇಳೆ ಸೀನಿಯರ್ಸ್ ಪರವಾಗಿ ಹೈಕಮಾಂಡ್ ನಿಂತರೆ ಈ ಸಿದ್ದರಾಮಯ್ಯ ಟೀಮ್ ಮುಂದಿನ ನಡೆ ಏನಿರಬೇಕು ಮತ್ತು ಸೀನಿಯರ್ಸ್ ಅಣಿಯಲು ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕೆಂಬುದರ ಬಗ್ಗೆ ಸಭೆ ನಡೀತಿದೆ. ಇದೀಗ ಸಭೆ ಮುಂದುವರೆದಿದೆ. ಶರ್ಮಿತಾ ಶೆಟ್ಟಿ, ಫೈನ್. ಅಂದ್ರೆ ಈಗ ಏನ್ ಸ್ಟ್ರಾಟಜಿ ಇವ್ರುಗಳು ಮಾಡ್ಕೊಳ್ಬಹುದು ಸಿದ್ದರಾಮಯ್ಯ ಅಂಡ್ ಟೀಮ್? ಯಾಕಂದ್ರೆ ಈಗ ಒಂದ್ ರೀತಿ ಮೂಲ ಕಾಂಗ್ರೆಸ್ಸಿಗರು ವರ್ಸಸ್ ವಲಸಿಗರು ಅನ್ನೋ ರೀತಿ ಕೂಡ ಬಿಂಬಿತವಾಗ್ತಾ ಇದೆ. ಯಾಕಂದ್ರೆ ನೆನೆ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಕಾಂಗ್ರೆಸ್ ಬಿಟ್ಟು ಫಸ್ಟ್ ಹೊರಗಡೆ ಬರಲಿ ಸಿದ್ದರಾಮಯ್ಯ, ಒಂದು ಪ್ರಾದೇಶಿಕ ಪಕ್ಷ ಕಟ್ಲಿ, ಆಮೇಲೆ ಗೊತ್ತಾಗುತ್ತೆ ಅವ್ರ ಹಣೆ ಬರ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ. ಸೊ ಆ ವಿಚಾರವಾಗಿ ಏನಾದ್ರೂ ಚರ್ಚೆಗಳು ಆಗ್ತಾ ಇದೆಯಾ? ಯಾಕಂದ್ರೆ ಈಗ ಫೇಸ್ ಆಫ್ ದ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲೇ ನಮ್ಮ ರಾಜ್ಯದಲ್ಲಿ ಬಿಂಬಿತವಾಗ್ತಾ ಇರೋದು. ಸೊ ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳಾಗ್ತಾ ಇದೆಯಾ? ಶರ್ಮಿತಾ ಶೆಟ್ಟಿ, ಇಲ್ಲಿ ಮೂಲ ಮತ್ತು ವಲಸೆ ಅನ್ನೋದಕ್ಕಿಂತಲೂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಸೀನಿಯರ್ಸ್ ಟೀಮ್ ಅಂತೇಳಿ ಈಗ ಯುದ್ಧ ಆರಂಭ ಆಗಿರೋದು. ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದವರು ಸೀನಿಯರ್ಸ್ನ ಬಹುತೇಕರ ಸೋಲಿಗೆ ಕಾರಣಕರ್ತರಾಗಿದ್ದಾರೆ ಎಂಬುದು ಗಂಭೀರ ಆರೋಪ. ಅದರಲ್ಲಿ ಪ್ರಮುಖವಾಗಿ ಕೋಲಾರ ಲೋಕಸಭೆ ಚುನಾವಣೆಯಲ್ಲಿ KH ಮುನಿಯಪ್ಪರವರ ಸೋಲಿಗೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿದ್ದಂಥ ರಮೇಶ್ ಕುಮಾರ್ ಮತ್ತು ಬಂಗಾರಪೇಟೆ MLA ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರು ಕಾರಣಕರ್ತರಾಗಿದ್ರು. ಆದರೆ ನಾರಾಯಣಸ್ವಾಮಿ ಇರ್ಬೋದು ಮತ್ತು ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಇರ್ಬೋದು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇರ್ಬೋದು ದಿನೇಶ್ ಗುಂಡೂರಾವ್ ಅವರು ಯಾವುದೇ ರೀತಿಯ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ ಅನ್ನೋದು ಅವರ ಅಳಲಾಗಿತ್ತು. ಅಲ್ಲದೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಿದ್ದಾರೆ. ಆ ಮುಖಾಂತರ ದಿನೇಶ್ ಗುಂಡೂರಾವ್ ಅವರು ಹೆಸರಿಗೆ ಮಾತ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಎಲ್ಲವೂ ಕೂಡ ಸಿದ್ದರಾಮಯ್ಯ ಅಣತಿಯಂತೆ ನಡೀತಿದೆ ಎಂಬುದು ಕೂಡ ಸೀನಿಯರ್ಸ್ ಅವರ ಗಂಭೀರ ಆರೋಪವಾಗಿದೆ. ಅಲ್ಲದೆ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಸಂಪೂರ್ಣ ಪಕ್ಷ ನೆಲಕಚ್ಚಿತ್ತು. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯನ ಮಾತಿಗೆ ಮಣೆ ಹಾಕಿ ಹೈಕಮಾಂಡ್ ಎಲ್ಲಾ ಸೀಟನ್ನು ಕೂಡ ಸಿದ್ದರಾಮಯ್ಯ ಹೇಳಿದಂತೆ ನೀಡಿತು. ಕೊನೆಗೆ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತು. ಹಾಗಾಗಿ ಸೋಲಿನ ನೈತಿಕ ಹೊಣೆಯನ್ನು ಕೂಡ ಸಿದ್ದರಾಮಯ್ಯ ಸೇರಿದಂತೆ ದಿನೇಶ್ ಗುಂಡೂರಾವ್ ಕೂಡ ವಹಿಸಿಕೊಳ್ಳಬೇಕು ಅನ್ನೋದು ಸೀನಿಯರ್ಸ್ ಅವರ ಎಂದು ಆರೋಪ ಆಗಿದೆ ಮತ್ತು ಸೀನಿಯರ್ಸ್ ಅವರ ಒಕ್ಕೂರಲ ಧ್ವನಿಯಾಗಿದೆ. ಇದೆಲ್ಲದರ ನಡುವೆ ಕೂಡ ಮತ್ತೆ ಇತರರಿಗೆ ಅವಕಾಶವನ್ನು ಕೊಡಬೇಕು, ಎಲ್ಲರನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಿ ಪಕ್ಷವನ್ನು ಮುನ್ನಡೆಸಬೇಕು. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶವನ್ನು ಕೊಟ್ಟಾಗಿದೆ. ಹಾಗಾಗಿ ಬೇರೆಯವರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಆ ಮುಖಾಂತರ ಸೀನಿಯರ್ಸ್ ಅವರಿಗೆ ಮಣೆ ಹಾಕಬೇಕು. ಪಕ್ಷ ಮತ್ತೆ ರಾಜ್ಯದಲ್ಲಿ ತಲೆ ಎತ್ತಲು ಇಲ್ಲಿರ್ತಕ್ಕಂಥ ಸೀನಿಯರ್ಸ್ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದು ಇವರ ವಾದವಾಗಿದೆ. ಆ ಮುಖಾಂತರ ಸಿದ್ದರಾಮಯ್ಯ ನಡೆ ಮತ್ತು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ನಡೆಗೆ ಸಂಬಂಧಪಟ್ಟ ಈಗಾಗಲೇ ದೂರನ್ನು ನೀಡಿದ್ದಾರೆ. ಅಲ್ಲದೆ ಮೈತ್ರಿ ಸರ್ಕಾರ ಪತನ ಆಗಲಿಕ್ಕೆ ಸಿದ್ದರಾಮಯ್ಯ ನೇರ ಕಾರಣ ಅಂತ ಕೂಡ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ಈ ದೂರು ಮತ್ತು ಪ್ರತಿ ದೂರ ನಡುವೆ ಇದೀಗ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಟೀಮ್ ಕೂಡ ಯಾವ ರೀತಿ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಸಿದ್ದರಾಮಯ್ಯ ಪರವಾಗಿ ಯಾವ ರೀತಿ ಬ್ಯಾಟಿಂಗ್ ಅನ್ನು ಮಾಡಬೇಕು ಮತ್ತು ಸಿದ್ದರಾಮಯ್ಯ ಜೊತೆ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರು ತಮ್ಮನ್ನು ತಾವು ಸಿದ್ದರಾಮಯ್ಯ ಮುಖಾಂತರ ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದರ ಸಂಬಂಧಪಟ್ಟಾಗಿ ಇದೀಗ ಸಿದ್ದರಾಮಯ್ಯ ನಿವಾಸದಲ್ಲಿ ವಿಸ್ತೃತವಾದ ಸಭೆ ನಡೀತಾ ಇದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್.